ಲೇಡೀಸ್ ಅಂಡ್ ಜೆಂಟಲ್ಮನ್, ತಮಿಳುನಾಡು ವಿಧಾನಸಭೆ ಚುನಾವಣೆ ಕದನಕ್ಕೆ ನಿಧಾನವಾಗಿ ತೆರೆದುಕೊಳ್ಳುತ್ತಿರುವ ಹೊತ್ತಲ್ಲೇ ನಟ ವಿಜಯರವರ ಟಿವಿಕೆ ಪಕ್ಷಕ್ಕೆ ಸಾಲು ಸಾಲು ಸವಾಲುಗಳು ಎದುರಾಗಿದ್ದಾವೆ. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಜೊತೆಗೆ ಟಿವಿಕೆ ಕೈ ಜೋಡಿಸುವುದಕ್ಕೆ ಮುಂದಾಗಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ಈಗಾಗಲೇ ಕೆಲ ಹೇಳಿಕೆಗಳು ತಮಿಳುನಾಡಿನಲ್ಲಿ ವೈರಲ್ ಆಗಿವೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣಾ ಕಾವು ನಿಧಾನವಾಗಿ ಏರ್ತಾ ಇದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಎಲೆಕ್ಷನ್ ಇದ್ದು ಡಿಎಂಕೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿವೆ. ತಮಿಳುನಾಡಿನ ಚುನಾವಣೆ ಈ ಬಾರಿ ಪ್ರಾರಂಭದಿಂದಲೇ ಕೂಡ ಕದನ ಕುತೂಹಲ ಸೃಷ್ಟಿ ಮಾಡಿದೆ. ನಟ ವಿಜಯರವರ ಪ್ರವೇಶದಿಂದ ತ್ರಿಕೋನ ಸ್ಪರ್ಧೆಗೆ ಅಖಾಡ ಸಜ್ಜಾಗಿದೆ. ಇತ್ತ ತಮಿಳುನಾಡಿನ ನಟ ವಿಜಯರವರ ತಮಿಳಿಗೆ ವೆಟ್ರಿ ಕಳಗಂ ಪಕ್ಷ ಈ ವರ್ಷದ ವಿಧಾನಸಭಾ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸುಳಿವು ಕೊಟ್ಟಿದೆ. ಇತ್ತೀಚೆಗೆ ಕಾಂಗ್ರೆಸ್ ನಮ್ಮ ನೈಸರ್ಗಿಕ ಮಿತ್ರ ಅಂತ ಟಿವಿಕೆಯ ರಾಷ್ಟ್ರೀಯ ವಕ್ತಾರ ಫಿಲಿಕ್ಸ್ ಜೆರಾಲ್ಡ್ ಹೇಳಿದ್ರು. ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಫೆಲಿಕ್ಸ್ ಜಾತ್ಯತೀತತೆ ಮತ್ತು ಕೋಮುವಾದದ ವಿರುದ್ಧ ನಿಲುವನ್ನ ಕಾಂಗ್ರೆಸ್ ಮತ್ತು ಟಿವಿಕೆ ಪಡೆದುಕೊಳ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಮತ್ತು ಟಿವಿಕೆ ನೈಸರ್ಗಿಕ ಮಿತ್ರರು ಅನ್ನುವಂತಹ ಅರ್ಥದಲ್ಲಿ ನಾವು ಯಾವಾಗಲೂ ಕೂಡ ನೈಸರ್ಗಿಕ ಪಾಲುದಾರರಾಗಿದ್ದೇವೆ. ರಾಹುಲ್ ಗಾಂಧಿ ಮತ್ತು ನಮ್ಮ ನಾಯಕ ವಿಜಯ್ ಕೂಡ ಸ್ನೇಹಿತರು ಅಂತ ಹೇಳಿದರು. ಇದಲ್ಲದೆ ಇತ್ತೀಚೆಗೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಕೂಡ ಐ ಆಮ್ ವಿತ್ ಯು ಬ್ರದರ್ ಅಂತ ಸಂದೇಶ ಕೂಡ ಕೊಟ್ಟಿದ್ರು. ಈ ಎರಡೂ ಸಂದೇಶಗಳು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಟಿವಿಕೆಯ ಮೈತ್ರಿಯ ಮುನ್ಸೂಚನೆಯಾಗಿದೆ. ಆದರೆ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವ ಮೊದಲು ಕೆಲವು ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಬಹುದು. ಡಿಎಂಕೆ ವಿರುದ್ಧ ವಿಜಯ್ ನಿಲುವು ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ. ಆದರೆ ರಾಜ್ಯವನ್ನ ಕಾಡುತ್ತಿರುವ ಕೆಲವು ವಿವಾದಗಳ ಬಗ್ಗೆ ವಿಜಯ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ವಿಜಯರವರ ಪಕ್ಷದ ತತ್ವ ಸಿದ್ಧಾಂತಗಳೇನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ ಭಾರಿ ಅಭಿಮಾನಿಗಳನ್ನ ಹೊಂದಿರುವಂತಹ ವಿಜಯ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ತಮ್ಮ ಪಕ್ಷದ ಹೆಜ್ಜೆ ಗುರುತನ್ನ ಬಲಪಡಿಸಿಕೊಳ್ಳೋದಕ್ಕೆ ಉತ್ಸುಕರಾಗಿದ್ದಾರೆ. ವಿಜಯ್ ಇಲ್ಲಿವರೆಗೆ ಯಾವುದೇ ಚುನಾವಣೆ ಅಥವಾ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ. ಇನ್ನು ವಿಜಯ್ ಜನರಿಗಾಗಿ ಏನನ್ನೂ ಕೂಡ ಮಾಡಿಲ್ಲ. ಅವರು ರಾಜಕೀಯಕ್ಕೆ ಹೊಸಬರು. ಕಳೆದ ತಿಂಗಳು ಮಾಜಿ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ರವರು ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಪ್ರಯತ್ನಗಳು ವಿಫಲ ಆಗಿದೆ. ಡಿಸೆಂಬರ್ 25ರಂದು ಕಾಂಗ್ರೆಸ್ನ ಕಾರ್ಯಕರ್ತರು ಟಿವಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗಿನಿಂದಲೂ ಕೂಡ ಎರಡೂ ಪಕ್ಷಗಳು ಕೈ ಜೋಡಿಸುವ ಲಕ್ಷಣಗಳು ಕಂಡುಬಂದಿದೆ. ಅಕ್ಟೋಬರ್ 2014ರಲ್ಲಿ ಟಿವಿಕೆಯನ್ನ ಪ್ರಾರಂಭ ಮಾಡಿದ್ರು ವಿಜಯ್. ಅದನ್ನ ತಮಿಳುನಾಡಿನಲ್ಲಿ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಇರಿಸೋದಾಗಿ ಹೇಳಿದರು. ಆದರೆ ಮುಖ್ಯಮಂತ್ರಿ MK ಸ್ಟಾಲಿನ್ ನೇತೃತ್ವದ ಆಡಳಿತಾರೂಢ ಡಿಎಂಕೆ ವಿಜಯರವರ ರಾಜಕೀಯ ಪ್ರವೇಶ ತಮಗೆ ದೊಡ್ಡ ಬೆದರಿಕೆ ಏನಲ್ಲ ಅಂತ ಕೂಡ ಹೇಳಿದ್ರು. ಸದ್ಯ ವಿಜಯ್ ಮುಂದೆ ಹಲವು ಸವಾಲುಗಳಿದ್ದಾವೆ. ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಅಣ್ಣಾ ಡಿಎಂಕೆ ನಡುವೆಯೇ ಮತದಾರರ ಆಯ್ಕೆ ಇರೋ ವಿಜಯ್ ಇದನ್ನ ಭೇದಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.